ಮಾಲಿಗೆ ಹೋಗ್ತು. ಯಾಕೆ ಮಾಲಿಗೆ ಎಂತ ಉಂಟು? ಮಾಲಿಗೆ ಹೋಗ್ಲಿಕ್ಕೆ ಉಂಟು, ಒಂದು ಸುತ್ತಾಡಿ ಬರುವ ಅಂತೇಳಿ ಮಾಲಿಗೆಲ್ಲ. ನೋಡಿ ನಮ್ಮ ರಿಂಗೆಲ್ಲ ಹಾಕ್ತಿದ್ದೀವಿ ಕೈದು. ನೈಲ್ ಪಾಲಿಶ್ ಕೂಡ ಹಾಕಲಿಲ್ಲ ಕೈಸ್. ಎಂತ ಗೊತ್ತಿದೆ, ಹಳತ್ತು ಟಾಪು ನಾನು ಹಾಕಿದ್ದು ನೋಡಿ. ಸುಮ್ಮನೆ ಅಲ್ಲಿ ಇಟ್ಟು ಪೆಂಡಿಂಗ್ ಆಗ್ತಾ ಉಂಟು. ಸೊ ಅದಕ್ಕೆ ಹಳತ್ತಂದರೆ ತುಂಬ ಹಳತ್ತು ಅಲ್ಲ ಚಿನ್ನು, ಚೆಂದ ಕಾಣ್ತದ. ಮತ್ತು ಮೂಲೆ ಗುಂಪು ಆಗ್ತದೆ, ಅದಕ್ಕೆ ನಾನು ಹಾಕಿದ್ದು ಇವತ್ತು. ತುಂಬ ಸಮಯಗಳ ನಂತರ ಹಾಕಿದ್ದು. ಮತ್ತು ಕಮೆಂಟ್ ಬರ್ಬೋದು, ಇದು ಎಲ್ಲಿಂದ ಮ್ಯಾಮ್ ಪರ್ಚೇಸಿಂಗ್ ಮಾಡಿದ್ದು, ಲಿಂಕ್ ಪ್ಲೀಸ್ ಅಂತ ಅಲ್ಲ ಚಿನ್ನು. ಅದಕ್ಕೆ ನಾನು ಈಗಲೇ ಹೇಳಿಬಿಡ್ತೇನೆ. ಇದು ಎಲ್ಲಿಂದ ಗೊತ್ತುಂಟ? ನೆನಪಿಲ್ಲ ಫ್ರೆಂಡ್ಸ್, ಸತ್ಯ ನೆನಪಿಲ್ಲ. ಹೊರಡ್ತೇನೆ ಬೇಗನೆ. ದೇವರಿಗೆಲ್ಲ ಕೈ ಮುಗಿಲಿಕ್ಕುಂಟು, ವಾಚ್ ಹಾಕಿದೆ, ಬಳೆ ಎಲ್ಲ ಹಾಕಿದೆ. ಈಗ ಮಾಲಿಗೆ ಹೊರಟದು. ಮತ್ತು ತುಂಬ ಸಮಯ ಆಯಿತು ಹೋಗದೆ, ಹಾಗೆ ಹೋಗಿ ಬರುವ ಅಂತೇಳಿ. ನನ್ನ ಮತ್ತು ಚಿನ್ನದ ರೀಲ್ ತುಂಬ ವೈರಲ್ ಆಗ್ತಾ ಉಂಟು. ಅದಕ್ಕೋಸ್ಕರ ಹೆಚ್ಚಾಗಿ ಜಾಸ್ತಿ ನಾನು ಮತ್ತು ಅವಳು ಕಾಣಿಸಿಕೊಂತಿದ್ದು ವಿಡಿಯೋದಲ್ಲಿ ವೈರಲ್ ಆಗ್ತಾ ಉಂಟಲ್ಲ, ಅದಕ್ಕೋಸ್ಕರ ಈಗ ರೀಲ್ ಅಪ್ಲೋಡ್ ಆದದಷ್ಟೇ ನನ್ನ ಮತ್ತು ಅವಳದು. ಅದು ಈ ಸಾಂಗ್ ಗೈಸ್ ನನಗೆ ಬರುವುದಿಲ್ಲ. ಒಂದು ವಾಯ್ಸ್ ಎಂತ ಗೊತ್ತಿಲ್ಲ, ಸಿಂಗಿಂಗಿಗೆ ಮೊದಲೆಲ್ಲ ನಾನು ಮಾತಾಡೋದು ಎಲ್ಲರೂ ಕೇಳಿದೆ ಆಯ್ತಾ. ನಾನು ಪುತ್ತೂರಲ್ಲಿರುವಾಗ ನೀವು ಸಿಂಗರ್ ಅಂತ ಯಾಕೆ ಕೇಳೋದಲ್ಲ, ನಿಮ್ಮ ವಾಯ್ಸ್ ಚಂದ ಉಂಟಂತ. ನಿಜವಾಗಿ ನಾನು ಆಡಿದ್ರು ಉಂಟಲ್ಲ, ಎಲ್ಲರೂ ಓಡಿ ಹೋಗುವರು. ಓಡಬೇಡಿ ಆಯ್ತಾ, ಅಲ್ಲೇ ನಿಲ್ಲಿ ನೋಡುವರು ವ್ಯೂವರ್ಸ್. ಅಮ್ಮ ನಿನಗ್ಯಾರು ಸಮ, ನನ್ನ ಜಗನೀನಿ ಅಮ್ಮ, ನನ್ನ ಒಳಗೆ ಸದಾ. ನನಗೆ ಅಮ್ಮದು ಅಪ್ಪದು ತುಂಬ ನೆನಪಾಯಿತು ಮಧ್ಯಾಹ್ನ. ಕೆಲವೊಮ್ಮೆ ಹಾಗೆ ನನಗೆ ಇವತ್ತು ಅಂತೇಳಿ ಜಾಸ್ತಿ ನೆನಪಾಯಿತು. ಸಾಧಾರಣ 3:30 ಗಂಟೆಗೆ ತುಂಬ ಹತ್ತು ಬಿಟ್ಟೆ, ಅಳ್ತೇನೆ, ನಾನೇ ಸಮಾಧಾನ ಆಗ್ತೇನೆ. ಅಪ್ಪ ಅಮ್ಮನ ತುಂಬ ನೆನಪಾಯಿತು ಇವತ್ತು 3:30 ಗಂಟೆಗೆ. ಏನು ಮಾಡೋದು, ತುಂಬ ಮಿಸ್ ಮಾಡ್ತಿದ್ದೇನೆ. ಯಾಕೆಂದರೆ ನನ್ನ ಅಪ್ಪ ಮೊದಲೆಲ್ಲ ಪಾಪ ಬರೋರು ಮನೆಗೆ. ಈಗ ವೀಕ್ಲಿ ಎಲ್ಲ ಬರೋದು ಅಪ್ಪ, ವೀಕ್ಲಿ ಒಂದು ಸಲ ಆದರೂ ಬರ್ತಿದ್ರು ಮನೆಗೆ. ಹಾಗೆ ನನಗೆ ಕಿಚನಲ್ಲಿ ಆ ಕಿಟಕಿ ತೆಗೆದು ನೋಡುವಾಗ ಉಂಟಲ್ಲ, ಅಲ್ಲಿಂದ ನಮಗೆ ರೋಡ್ ಕಾಣ್ತದೆ. ಹಾಗೆ ನನ್ನ ಅಪ್ಪ ಬರೋದು ಕಾಣೋದು, ಅದೆಲ್ಲ ತುಂಬ ಹೇಳ್ತಾರಲ್ಲ ನೆನಪುಗಳು, ಅದೊಂಥರ ಶಾಶ್ವತ. ಪಾಪಗಂತದೆ ಅವ್ರು ಅಲ್ಲಿಂದಲೇ ಬರುವಾಗ ಒಂಥರ ನಗು ಮುಖದಿಂದ ಬರೋದುಂಟಲ್ಲ ಮಗಳ ಮನೆಗೆ, ಎಷ್ಟು ಒಂದು ಖುಷಿಯಿಂದ ಬರ್ತಾ ಇದ್ರು. ಅದು ಈಗ ತುಂಬ ಫೀಲ್ ಆಗ್ತದೆ. ಅಮ್ಮ ಕೂಡ ಹಾಗೆ ಪಾಪ ತುಂಬ ದಿನ ಎಲ್ಲ ನಿಲ್ತಿದ್ರು, ಆಲ್ಟ್ ಆಗ್ತಿದ್ರು ಮೊದಲು ಹುಷಾರಿರುವಾಗೆಲ್ಲ. ಹಾಗೆ ಅದೆಲ್ಲ ನೆನಪಾಗ್ತದೆ. ನೆನಪು ಹೇಳೋದಲ್ಲ, ನಮ್ಮಿಂದ ಬಿಟ್ಟು ಹೋದರೂ ಕೂಡ ನೆನಪುಗಳು ಶಾಶ್ವತ. ಅದು ಯಾವಾಗಲೂ ಕೂಡ ನಮ್ಮ ಹಾರ್ಟಲ್ಲಿ ಇರ್ತದೆ. ಅಪ್ಪ ಅಮ್ಮ ಇಲ್ಲಿ ಇದ್ದರೂ ಕೂಡ ನಮಗೆ ಆಶೀರ್ವಾದ ಮಾಡ್ತಾನೇ ಇದ್ದಾರೆ ನೋಡಿ. ಆ ಆಶೀರ್ವಾದ ಮಾಡೋದಕ್ಕೆ ನಾನು ಇಷ್ಟೊಂದು ವಿಡಿಯೋದಲ್ಲಿ ಬೆಳೆದು ಬಿಟ್ಟಿದ್ದೇನೆ. ಈಗ ನನಗೆ ಎಂತ ಗೊತ್ತಿಲ್ಲ ಗೈಸ್, ಯೂಟ್ಯೂಬಿಂದ ನನಗೆ ಪೇಮೆಂಟ್ ಕೂಡ ಬರ್ತಾ ಉಂಟು. ಸಾಧಾರಣ ಒಂದು ನನಗೆ 7 ಪೇಮೆಂಟ್ ಬಂದಿದೆ ನನಗೆ. ಒಮ್ಮೆ ನಾನು ವಿಡಿಯೋದಲ್ಲಿ 7 ಪೇಮೆಂಟ್ ವಿಡಿಯೋ ಮಾಡಬೇಕಂತೇಳಿದ್ದೆ, ಮತ್ತು ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ಎಲ್ಲರೂ ಮಾಡ್ತಾರೆ ಆ ವಿಡಿಯೋ, ಮತ್ತು ಸುಮ್ಮನೆ ಎಂತಕ್ಕೆ ಅದೇ ವಿಡಿಯೋ ಅಂತ ಇನ್ನೊಮ್ಮೆ ನಾನು ವಿಡಿಯೋ ಮಾಡ್ತೇನೆ. 7 ಸಲ ನನಗೆ ನಂದು ಅಂತೇಳಿ ತುಂಬ ಅಚೀವ್ಮೆಂಟ್ ಆಗಿದೆ. ಹಾಗೆ ಅದೆಲ್ಲ ನನಗೊಂದು ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ ಗೊತ್ತುಂಟ, ನನ್ನ ಅಪ್ಪ ಅಮ್ಮನ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಉಂಟು. ಅವರು ಮೇಲಿನಿಂದ ನನಗೆ ಆಶೀರ್ವಾದ ಮಾಡ್ತಾನೆ ಇದ್ದಾರೆ ನೋಡಿ. ಅವರು ಅಷ್ಟು ನನಗೆ ಇದು ಮಾಡೋದಕ್ಕೆ ನಾನು ಹೀಗಿದ್ದೇನೆ ಗೈಸ್, ಅಷ್ಟೇ. ಹಾಗೆ ಮತ್ತೆ ತುಂಬ ನೆನಪಾದರು. ಅದಕ್ಕೆ ನಾನು ಎಂತ ಇದ್ರೂ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ತೇನೆ. ಅದು ಎಂಥದೇ ಆಗಲಿ ಅದೆಲ್ಲ ಶೇರ್ ಮಾಡಿಕೊಳ್ತೇನೆ. ಏನು ಮಾಡೋದು, ಅದು ನನಗೆ ಈಗ ವಿಡಿಯೋ ಮಾಡಿ ಉಂಟಲ್ಲ, ನನಗೆ ಎಂಥದ ಮನಸ್ಸಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಒಂದು ನನ್ನ ಒಂದು ಫ್ಯಾಮಿಲಿಯಾಗಿ ಆಗಿಬಿಟ್ಟಿದ್ದೀರಿ. ಹಾಗೆ ಒಂದು ಇವತ್ತೊಂದು ಎಲ್ಲರೂ ಫ್ರೀಯಲ್ಲಿದ್ದಾರೆ ಹಾಗೆ. ಸೊ ಹೋಗಿ ಬರುವ ಅಂತ, ಒಂದು ಮಾಲಿಗೆ ಹೋಗಿ ಬರುವ ಅಂತ ಹೀಗೆ ಒಂದು ಸುತ್ತಾಡಲಿಕ್ಕೆ. ಮತ್ತು ಲೇಟು ಕೂಡ ಆಯಿತು, 6 ಗಂಟೆ ಆಯಿತು. ಮತ್ತು ಅಲ್ಲಿ ಲೇಟ್ ಆಗಿ ಪರವಾಗಿಲ್ಲಲ್ಲ, ಹಾಗೆ ಹೋಗೋ ಸ್ವಲ್ಪ ನೀರು ಕುಡಿತೇನೆ ಅಂತ. ಎಲ್ಲ ಫ್ರೂಟ್ಸ್ ಎಲ್ಲ ಬಾಕಿ ಆಗಿದೆ, ತಿನ್ನದೆ ನೋಡಿ. ಇಲ್ಲೆಲ್ಲ ಇದಿತ್ತು, ಚಂದ ಫ್ಲವರ್ ಇಟ್ಟಿದ್ದೀನಿ, ತೆಗ್ದೆ ನಾನು ಎಲ್ಲ ಅಲ್ಲಿ ಹೊರಗೆ ಇಟ್ಟಿದ್ದೀನಿ, ಹೊರಗೆ ಕೊಂಡದ್ದು. ಇಲ್ಲಿ ಇಟ್ಟು ಚಂದ ಕಾಣ್ತದೆ. ಮತ್ತು ಇದೊಂದು ಯೂಟ್ಯೂಬಿನ ವಿಡಿಯೋ ಆಗಿದೆ ಆಯ್ತು, ಎಡಿಟ್ ಆಗಿದೆ, ಎಲ್ಲ ನಾಳೆ ಹಾಕುವ. ಮಕ್ಕಳಿಗೆಲ್ಲ ಒಂಚೂರು ಫ್ರೀ ಆದ ಕೂಡಲೇ ಔಟ್ಸೈಡ್ ಹೋಗ್ತೇವೆ, ಮತ್ತೆ ಟೈಮ್ ಸಿಗೋದಿಲ್ಲಲ್ಲ ಅವರಿಗೆ. ಎಕ್ಸಾಮ್ ಎಲ್ಲ ಇರುವಾಗ ನಮಗೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಗೊತ್ತುಂಟ ಗೈಸ್. ಎಕ್ಸಾಮ್ ಇರುವಾಗ ನಾನು ಎಡಿಟಿಂಗಲ್ಲಿ ಕುತ್ಕೊಂಡು ಬಿಡ್ತೇನೆ, ಆಗ ಎಡಿಟ್ ಮಾಡ್ಬೋದಲ್ಲ. ನಮ್ಮ ಮನೆಯೆಲ್ಲ ಬ್ರೈಟ್ನೆಸ್ ಎಲ್ಲ ಕಮ್ಮಿ ಆಗ್ತಾ ಉಂಟು, ಇನ್ನು ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಇದಾಗಬೇಕು, ಮಿನಿಚರ್ ಹಾಕಬೇಕು ಫುಲ್ಲು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಹೆಂಡತಿ ಕೆಲಸ ಮಾಡಿದ ಗಂಡನಿಗೆ ಕಾಣುದಿಲ್ಲ ಅಂತೇಳಿ, ಅದಕ್ಕೆ ಅವಳು ಮಿನಿಚರ್ ಹಾಕಿ ಫುಲ್ ಮಿನಿಚರ್ ಹಾಕಿ ಕೆಲಸ ಮಾಡುದು ಅಲ್ಲ. ಅದು ಗಂಡನಿಗೆ ಕೂಲಿಂಗ್ ಗ್ಲಾಸ್ ಕೊಡ್ಬೇಕು. ಅದು ಮಿಲಿಯನ್ ಆಗಿದೆ, ಅವರಿಗೆ ಮಿಲಿಯನ್ ವ್ಯೂಸ್ ಆಗಿದೆ, ಸೂಪರ್ ಆಗಿದೆ ಅದು ಅವ್ರು ಮಾಡಿದ ವಿಡಿಯೋ. ಅಂದರೆ ಗಂಡನಿಗೆ ನಾನು ಮಾಡುವ ಕೆಲಸ ಕಣ್ಣಿಗೆ ಕಾಣುದಿಲ್ಲ ಅಂತೇಳಿ
ಅದಕ್ಕೋಸ್ಕರ ಅವ್ರು ಫುಲ್ ಮಿನಿಚರ್ ಹಾಕಿ ಪಾತ್ರ ತೊಳೆಯೋದು. ನನಗೆ ಸಹ ಹಾಗೆ ಕಾಣೋದಿಲ್ಲ, ಯಾಕೆ ಹೇಳಿದ್ರೆ ಕನ್ನಡಕ್ಕೆ ಹಾಕ್ಬೇಕು, ಹಾಗೆ ಕಾಣ್ತದೆ. ಬಾರಿ ಸೂಪರ್ ವೈರಲ್ ಆಗಿದೆ ಅದು ವಿಡಿಯೋ. ಹಾಗೆ ಕಾಲೇಜಲ್ಲಿ ಎಲ್ಲ ನಿನ್ನೆಲ್ಲ ಫಂಕ್ಷನ್ ಆಯ್ತು, ಕಲ್ಚರಲ್ ಡೇ ಇತ್ತು ನಿನ್ನೆ. ನೀ ಎಂತ ಮಾಡಿದಿ? ನಾನೆಂತೆಲ್ಲ ನೋಡಿದ ಮಾತ್ರವಾ? ನಮ್ಮದೇ ಕಲ್ಚರ್ ಯಾವ್ದು ಜಾಸ್ತಿ ಉಂಟು, ಮತ್ತೆ ಅದೆಲ್ಲ ಕಲ್ಚರ್ ಮಾಡೋದಿಲ್ಲ ಅಲ್ಲ. ನಾವು ಇದರಲ್ಲೇ ಕೊಡ್ತೇವೆ, ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ನಾವು ಕೊಡ್ತೇವೆ ಕಲ್ಚರ್. ಮತ್ತು ಅಲ್ಲಿ ಒಂದು ಸಲ ಮಾತ್ರ, ಇದಾದರೆ ಪರ್ಮನೆಂಟ್ ಉಳಿತದೆ, ಅದು ಒಂದೇ ಸಲ ಇರ್ತದೆ, ಹೌದಲ್ವಾ? ಹಾಗೆ ಭರತನಾಟ್ಯ ಅಲ್ಲ ಅದೆಂತ ಗೊತ್ತುಂಟ, ತುಂಬಾ ಹೆವಿ ಆಗ್ತದೆ. ಅಂದ್ರೆ ಪ್ರಾಕ್ಟೀಸ್ ಮತ್ತೆ ಅಂದ್ರೆ ಒಳ್ಳೆ ಕೊರಿಯೋಗ್ರಫಿ ಒಳ್ಳೆ, ಬಟ್ ಪ್ರಾಕ್ಟೀಸ್ ತುಂಬಾ ದಿನಗಳು. ಅದಕ್ಕೆ ಈ ಸಲ ಇದು ಬೇರೆ ಇತ್ತು ಅವರಿಗೆ, ಬೇರೆಲ್ಲ ಈವೆಂಟ್ಸ್ ಎಲ್ಲ ಇತ್ತು, ಅದಕ್ಕೆಲ್ಲ ಜಾಯಿನ್ ಆಗಿದ್ಲು. ಸೊ ಅದೆಲ್ಲ ಆಗಿ ಫುಲ್ ಜಾಲಿ ಆಗಿದಂತೆ ಅಲ್ಲ, ಫುಲ್ ಜಾಲಿ ಆಗಿದೆ ಅಲ್ಲ. ಭರತನಾಟ್ಯಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ನೀನು ಸೇರ್ಬೇಡ ಅಂತ. ಯಾಕೆ ಗೊತ್ತುಂಟ, ಅದು ಇವಳ ಕೊರಿಯೋಗ್ರಫಿ ಮಾಡುದು, ಎಲ್ಲ ಸ್ಟೂಡೆಂಟನ್ನು ಕರಿಬೇಕು, ಇದು ಮಾಡಬೇಕು, ಅದೇ ತುಂಬ ಕಷ್ಟ ಆಗ್ತದೆ. ಮತ್ತು ತುಂಬ ಪ್ರಾಕ್ಟೀಸ್, ಮನೆಗೆ ಬರೋ ಸಹ ಸುಮ್ಮನೆ ಲೇಟಲ್ಲಿ ಆಗೋದು. ಲೇಟ್ ಆಗಲಿಲ್ಲ, ಆದರೂ ಅದಕ್ಕೆ ಒಂದು ಟೈಮ್ ಇಡಬೇಕಲ್ಲ. ಅದಕ್ಕೆ ನಾನು ಈ ಸಲ ಹೇಳಿದೆ ಬೇರೆ ಈವೆಂಟಲ್ಲಿ ಇದ್ರೆ ಸೇರು, ಜಾಯ್ನ್ ಆಗು ಅಂತೇಳಿ. ಅದಕ್ಕೆಲ್ಲ ಜಾಯ್ನ್ ಆಗಿದ್ಲು. ಮತ್ತು ಊಟ ಎಲ್ಲ ಇತ್ತು, ಊಟ ಎಂತ ನಾನ್ ವೆಜ್ ಅಲ್ಲ, ಗಮ್ಮತ್ತು ಊಟ ಎಲ್ಲ ಇತ್ತು ಅಂತ ಅವಳಿಗೆ. ಹಾಗೆ ಇವತ್ತು ಚಿನ್ನೆ ಹೇಳಿದಕ್ಕೆ ನೋಡಿ, ಇವತ್ತು ರಸ ಮಾಡಿದ್ದೇನೆ ಮತ್ತು ಚಿಕನ್ ಸುಕ್ಕ ಮಾಡಿದ್ದೇನೆ. ಅಯ್ಯೋ ಅವಳು ನಿನ್ನೆಂದು ಹೇಳ್ತಿದ್ಲು, ಇಲ್ಲದಿದ್ರೆ ನಂದು ಯಾವಾಗಲೂ ಬಿರಿಯಾನಿ ಅದು ಇದೆಲ್ಲ ಇರ್ತದಲ್ಲ, ಅವಳು ಸುಕ್ಕ ಮಾತ್ರ, ಬೇರೆ ಅಂತ ತಿನ್ನೋದಿಲ್ಲ. ಅವಳು ಸುಕ್ಕ ಮತ್ತೆ ರಸ ಮಾಡಿದ್ದು, ಮತ್ತೆ ಸ್ವಲ್ಪ ಕಬಾಬು ಅದೇ ಇದು ಇರ್ತದೆ ಆಸ್ ಯೂಶುವಲ್, ಅದು ಹೇಳಿಕ್ಕಿಲ್ಲ. ಹಾಗೆ ಫ್ರೆಂಡ್ಸ್ ಏನು ಹೊರಡುವ. ಮತ್ತು ನಮ್ಮದೊಂದು ನನ್ನ ಮತ್ತು ಹೇಳೋದೊಂದು ಒಂದು ಶೂಟ್ ಉಂಟು, ನೋಡಬೇಕು. ಆಗದಿಂದ ಮಗಳು ಕುಣಿತಾ ಇದ್ದಾಳೆ, ಮಮ್ಮಿ ಮಾಡುವ ಮಾಡುವ ಅಂತಲ್ಲ. ಹೌದು, ಮಾಡುವ. ಈಗ ನಾನು ಮತ್ತೆ ಚಿನ್ನ ವೈರಲ್ ಆಗ್ತಿದ್ದೆ, ಇವಳು ಕೆಲವೊಮ್ಮೆ ಬ್ಯುಸಿ ಇರ್ತಾಳಲ್ಲ, ಹಾಗೆ ಬರ್ಲಿಕ್ಕೆಲ್ಲ ಆಗುದಿಲ್ಲ. ಸ್ವಲ್ಪ ಗ್ಯಾಪ್ ಇರುವಾಗ ಎಂತಾದ್ರೂ ಅವಳಿಗೆ ಎಲ್ಲಿಯಾದ್ರೂ ಫ್ರೀ ಇರುವಾಗ ಅವಳನ್ನು ಎಂತ ಮಾಡುದು, ಯೂಸ್ ಮಾಡುದು ಅಮ್ಮ. ಅವಳು ಸಹ ಮಾಡ್ತಾಳೆ, ಯೂಸ್ ಅಂಡ್ ಥ್ರೂ. ಅವಳು ಬೇಗ ಏನು ಯೂಸ್ ಅಂಡ್ ಥ್ರೂ. SLC ಎಕ್ಸಾಮ್ ಆಗುತ್ತೆ ತನಕ. ಕೆಲವೊಮ್ಮೆ ಅವಳಿಗೆ ಕೆಲವೊಮ್ಮೆ ಇದಾಗ್ತದೆ, ಎಂತ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ. ಈಗ ಇವತ್ತು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು, ಅದು ಎಂತಕ್ಕಂತ ಗೊತ್ತಿಲ್ಲ. ಹೊರಡುದಾಯ್ತಾ, ಇನ್ನು ಲೇಟ್ ಕೂಡ ಆಯ್ತು. ಯಾವಾಗೆಲ್ಲ ಆಗಿ ಅಲ್ಲ, ಅಲ್ಲಿಗೆ ಹೋದ್ರೆ ಇನ್ನು ಬರುವಾಗ ಎಷ್ಟು ಹೊತ್ತಾಗ್ತದೆ, ಲೇಟ್ ಆಗ ಬರುವಾಗ. ಅದಕ್ಕೆ ನನ್ನ ಎಂಟು ವಿಡಿಯೋ ಕೆಲವೊಮ್ಮೆ ಕೊಡುದೇ ಇಲ್ಲ. ನಿಮಗೆ ಅನ್ನಿಸ್ಬೋದು ಮೇಡಮ್ ತಿಂಡಿ ಎಂತ ತಿಂಡಿ ಚಿನ್ನು ಕಾರಲ್ಲಿ ಎಲ್ಲ ತಿಂಡಿ ಹಿಡಿಯುದು. ಅವಳಿಗೆ ಅದಾಗಿ ಅವಳು ತಿಂಡಿ ಪೋತಿ. ಬನ್ನಿ ಗೈಸ್ ಹೋಗುವ, ನಾವು ಅಲ್ಲಿ ನಿಮ್ಮನ್ನು ಕಾಣಿಸಿದ್ವು ಆಯ್ತಾ. ಹೋಗುವ, ಬನ್ನಿ ಬನ್ನಿ ಬನ್ನಿ. ಸಾರಿ ಹಾಗೆಲ್ಲ ಇದು ಮಿಸ್ಟೇಕ್ ಆಯ್ತು, ಕೈ ತಪ್ಪಾಯ್ತಾ. ಬನ್ನಿ 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 ಹೋಗುವ ಬನ್ನಿ. ನಮ್ಮ ವಿಡಿಯೋ ಅಲ್ಲಿ ಕಾರ್ ಸ್ಟಾರ್ಟ್ ಆಗಿದೆ. ನಮ್ಮ ವಿಡಿಯೋ ಸಜ್ಜಿಗೆ ಬಜ್ಜಿಗೆ ಸ್ವಲ್ಪ ಇದರಲ್ಲಿ ಉಂಟು, ಮತ್ತೆ ಕ್ಯಾಮರಾದಲ್ಲಿ ಉಂಟು. ಅದಕ್ಕೆ ಇವಳಿಗೆ ತಪ್ಪಿಸುದು. ಯಾಕೆ ಹೇಳಿದ್ರೆ ನಮ್ದು ಸ್ಟೋರೇಜ್ ಫುಲ್ ಆಗ್ತದಲ್ಲ ಮೊಬೈಲಲ್ಲಿ, ಬೀಗ ಹಾಕಿದ್ಯಾ ಗೈಸ್ ಎಂತ ಹೌದುಂಟ, ಸ್ಟೋರೇಜ್ ಎಲ್ಲ ಫುಲ್ ಆಗ್ತದೆ. ಸೊ ಅದಕ್ಕೆ ನಮ್ಮಲ್ಲಿ ಒಂದು ಎರಡು ಕ್ಯಾಮರಾದಲ್ಲಿ ಮಾಡ್ತೇವೆ, ಒಂದು ಕ್ಯಾಮರಾದಲ್ಲಿ ಮಾಡ್ತೇವೆ, ಇನ್ನೊಂದು ಮೊಬೈಲಲ್ಲಿ ಮಾಡ್ತೇವೆ. ಹಾಗೆಲ್ಲ ನಾನು ಶೂ ಹಾಕ್ತೀನಿ. ರಾತ್ರಿ ವೈಟ್ ಹಾಕ್ಬೇಕಾ? ಇಲ್ಲ, ನೀವು ಕುತ್ಕೊಳ್ಳಿ. ಈಗ ನಾವು ಇಲ್ಲೇ ಮಾಲಿಗೆ ಹೋಗುದಂತ ಹೇಳಿ ಆಗಿಲ್ಲ, ನಾವು ಬಂದಿದ್ದೇವೆ. ಡಿಸೈಡ್ ಇನ್ನು ಮಾಡ್ತಾ ಇದ್ದೇವೆ ಇಲ್ಲೇ ಹೋಗುದಂತ, ಇಲ್ಲೇ ಹೋಗುದಂತ ಮತ್ತೆ ಹೇಳ್ತೇನೆ. ಸೊ ಈಗ ನಾವು ಫಾರಂ ಮಾಲ್ಗೆ ಹೋಗುದು ಅಂತ ಡಿಸೈಡ್ ಆಯ್ತು. ಫಾರಂ ಮಾಲ್ ನನ್ನ ಅಜ್ಜನ ಮನೆ. ಸೊ ಅಷ್ಟೇ, ದ್ಯಾಟ್ಸ್ ದ ಅಪ್ಡೇಟ್. ಮತ್ತೆ ನಾವು ತೋರಿಸ್ತೇವೆ, ಸಾರಿ ಮತ್ತೆ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೇವೆ. ಅಲ್ಲಿದು ಸೈಡ್ ನೋಡುವ, ಎಲ್ಲ ಕಲರ್ ಊಟ ಅಂತಾರಲ್ಲ, ಚಂದ ಉಂಟಲ್ಲ ಅದು. ಎಲ್ಲ ಕಲರ್ ಇದರಲ್ಲಿ ಕಾಣುದಿಲ್ಲ, ಇದು ಸ್ಪೀಡ್ ಹೋಗ್ತಾ ಉಂಟು. ನೋಡು ಎಲ್ಲ ಕಲರ್ ಎಷ್ಟು ಚಂದ ಅಲ್ಲ. ಅದೇ ನಮ್ಮ ಮನೆಯಲ್ಲಿ ಒಂದು ನೆಡ್ಬೇಕು, ಅದು ಕೂಡ ಬಾರಿ ಚಂದ. ಅದನ್ನು ತಗೊಳ್ಬೇಕು. ಇನ್ನು ನರ್ಸರಿ ಹೋಗುವ ಒಂದು ಪ್ರೋಗ್ರಾಮ್ ಉಂಟು, ಅದು ಆಗಿಲ್ಲ. ನೆಕ್ಸ್ಟ್ ಮಳೆಗಾಲ ಮಳೆಗಾಲಲ್ಲ, ಇದು ಮೊದಲು ಹೋಗಿ ಬಂತು ಗೈಸ್. ಬೇಸಿಗೆ ಕಂಜೂಸ್ ಮಾಡುದು, ಭಾರಿ ಕಂಜೂಸ್. ಬೇಸಿಗೆ ಬರೋದಿಲ್ಲ, ಅದು ನಾವು ಮಳೆಗಾಲಕ್ಕೆ ಹೋಗುದು. ಸರಿ, ಮನೆಯಲ್ಲೆಲ್ಲ ಕ್ಲೀನಿಂಗ್ ಆಗಿದೆ, ಎಲ್ಲ ಗಾರ್ಡನ್ ಎಲ್ಲ ಹಾಗೆ
ವ್ಯೂಸ್ ಎಲ್ಲ ಜಾಸ್ತಿ ಆಗ್ತದೆ, ಆದ್ರೆ ಸಬ್ಸ್ಕ್ರೈಬರ್ ಸ್ವಲ್ಪ ಆಗ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಅಲ್ಲ ಮಮ್ಮಿ? ಹಾಗೆ ಯಾಕೆ ಹೇಳಿದ್ರೆ ವ್ಯೂಸ್ ಆಗ್ತದೆ ನಮ್ಗೆ, ಹಾಗೆ ಸಬ್ಸ್ಕ್ರೈಬರ್ ಬಾರಿ ಕಡಿಮೆ ಅಂದ್ರೆ ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡೋರು ಸಬ್ಸ್ಕ್ರೈಬರ್ ಆಗ್ಲಿಲ್ಲ. ಅದಕ್ಕೆ ಹೇಳುದು ನಾವು, ನೀವೊಂದು ಸಬ್ಸ್ಕ್ರೈಬರ್ ಆದ್ರೆ ನಮ್ಗೆ ತುಂಬಾ ಖುಷಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮ್ಗೆ, ನಾವು ಹಾಕುವಂತ ವಿಡಿಯೋಗಳು ನೋಟಿಫಿಕೇಶನ್ ಬರ್ತದೆ ನಿಮ್ಗೆ ಶುರುವಿಗೆ. ಹಾಗಾಗಿ ನಾವು ವಿಡಿಯೋ ಮುಖಾಂತರ ತಿಳಿಸಿದ್ವಿ. ಕ್ಯಾಮರಾಮ್ಯಾನ್ ಫೋಕಸ್ ಕಾರು ಇಲ್ಲ, ಕ್ಯಾಮರಾಮ್ಯಾನ್ ಇದಾಗುದಿಲ್ಲ ಅಂತ ಸ್ಟಾರ್ಟಿಂಗ್ ಆಕ್ಟಿವ್ ಆಗುದಿಲ್ಲ, ಅದಕ್ಕೆ ಚೆನ್ನಾಗಿ ಅದು ನನ್ನ ಮಾವ. ಹೌದಾ? ಅಕ್ಕ ಮಿಸ್ಸಿಂಗ್ ಫ್ರೆಂಡ್ಸ್, ಅಕ್ಕ ಮಿಸ್ಸಿಂಗ್, ಕಾಣ್ತಾ ಇಲ್ಲ ಅಕ್ಕ. ಡ್ಯಾಡಿ ಅಕ್ಕ ಮಿಸ್ಸಿಂಗ್, ಡ್ಯಾಡಿ ಅಕ್ಕ ಮಿಸ್ಸಿಂಗ್, ಗೊತ್ತಿಲ್ಲ, ಮಿಸ್ಸಿಂಗ್ ಆಗಿದ್ದಾಳೆ ಅಕ್ಕ, ಮಿಸ್ಸಿಂಗ್ ಆಗಿದ್ದಾಳೆ. ಹಾ, ಅಕ್ಕ ಮಿಸ್ಸಿಂಗ್ ಆಗಿದ್ದಾಳೆ. ಅಲ್ಲಿದ್ದಾಳೆ, ನಾನು ತೋರಿಸ್ತಾನೆ. ಎಲ್ಲಿದ್ದಾಳೆ ಅಕ್ಕ? ನಮ್ಮನೆಲ್ಲ ನಾವು ಮೀಷ್ಟಲ್ಲ, ನಾವೆಲ್ಲ ಮತ್ತೆ ಬರುತ್ತೆ, ನಮಗೆ ಪಿ ಎ ವೇಟ್ ಮಾಡ್ತಿದ್ದದ್ದು. ಈಗೆಲ್ಲ ಟ್ರೈನಲ್ಲಿ ಕೂತ್ಕೊಳ್ಬೇಕಂತ ಇಲ್ವಾ? ಬೇಡ, ಏನಾದರೂ ಅಗತ್ಯ ಇದ್ರೆ ತೆಗಿತೇವೆ ಅಷ್ಟೇ. ಉಂಟು ಲಂಡನ್ ಬಸ್ ಬೇಡ. ಮೈಕ್ ಇಲ್ಲದೆ ಮರೆತೋಯ್ತು, ಮೈಕ್ ತಗೋಣ, ಮೈಕ್ ಮರೆತೋಯ್ತು. ಹಾಗೆ ನಾನು ಸ್ವಲ್ಪ ಗಟ್ಟಿ ಮಾತಾಡೋದು, ಗಟ್ಟಿ ಅಂದರೆ ತುಂಬ ಗಟ್ಟಿ ಅಲ್ಲ, ಇವಳು ಸ್ವಲ್ಪ ಇಕ್ಕಿದಲ್ಲ, ಆಗ ವಾಯ್ಸ್ ಕೇಳ್ತಾ ಇದ್ದೆ ನಂದು. ಸೊ ನಿಮಗೆ ಒಂದು ಬೋರ್ ಆಗಬಾರ್ದಲ್ಲ ವಿಡಿಯೋ ನೋಡುವಾಗ, ನಾನೇನಾದರೂ ಮಾತಾಡ್ಬೇಕಲ್ಲ, ಅದಕ್ಕೋಸ್ಕರ ಮಾತಾಡ್ತಿದ್ದೆ. ನೀರಾಗಲೇನೆನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನೆನ ನಿನ್ನ ಎಂದ ಚಂದ ತೋರಲು, ಮಂಜಾಗಲೇನೆನ ನಿನ್ನ ಕೋಪ ತಂಪು ಮಾಡಲು, ಬೇರಾಗಲೇನೆನ ನಿನ್ನ ಹೊತ್ತುಕೊಂಡು ಹೋಗಲು, ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ. ಈಗ ನಾವು ಮೇಲೆ ಹೋಗುದು, ಫುಲ್ ಸುತ್ತಿ ಬರುವ, ಎಕ್ಸ್ಪ್ಲೋರ್ ಮಾಡುವ. ನಾವೀಗ ಗೇಮಿಂಗ್ ಹೋಗ್ತಿದ್ದೇವೆ, ಗೇಮಿಂಗ್, ಫುಲ್ ಗೇಮಿಂಗ್ ಮೋಡ್. ಹೌದಾ? ಸರ್ ಇದೆಲ್ಲ ನೀವು ಆಬ್ವಿಯಸ್ಲಿ ನೋಡಿರ್ತೀರಿ. ಗೇಮಿಂಗ್ ಆಟದಲ್ಲಿ ಬಂದಿದ್ದೇವೆ ಗೈಸ್, ಮತ್ತೆ ಎಷ್ಟು ಅಲ್ಲ, ನಾವು ಕೂಡ ಎಂತ ಮಾಡ್ತೀವಿ, ಲೈಫನ್ನು ಜಾಲಿ ಮಾಡಬೇಕು. ಬೈಕ್ ರೈಡ್ ಇವತ್ತು ಸ್ವೀಟ್ ಈ ರೀತಿಯಲ್ಲಿದ್ದಾಳೆ. ಇವತ್ತು ನೋಡಿ ಸ್ವೀಟಿ, ಇವತ್ತು ಸ್ವೀಟ್ ಈ ರೀತಿಯಲ್ಲಿದ್ದಾಳೆ, ಸುಮ್ಮನೆ ಕೂತ್ಕೊಂಡು ನೋಡಿ ನಿಮ್ಕೊಂಡು ನೋಡಿ ನೋಡಿ. ನಮಗೆ ಎಲ್ಲ ಕಡೆ ಸುತ್ತಾಡಿ ಸಾಕಾಯ್ತು. ನೋಡಿ ಇಲ್ಲಿ ನಮಗಾಗಿ ಸೀಟ್ ಅದಕ್ಕೆ ಕುತ್ಕೊಂಡಿದ್ದೀನಿ. ಬರೋದೌದು, ಆದರೆ ಕಣ್ಣು ನೋವು ಯಾಕೆ ಕುತ್ಕೊಳ್ಳೋದು ನಾವು. ಇನ್ನು ಕೆಲವು ಶಾಪಿಂಗ್ ಉಂಟು ನಮಗೆ, ನೋಡುವ ಇಲ್ಲ ನಿಧಾನಕ್ಕೆ ನೋಡುವ. ಏನು ಅರ್ಜೆಂಟೇನಿಲ್ಲ. ಅವರಿಗೆ ಮಕ್ಕಳಿಗೆ ಇಲ್ಲಿಗೆ ಹೋಗ್ಬೇಕಂತ ಐಡಿಯಲ್ ಕೆಫೆ ಇಲ್ಲಿಯೇ ಉಂಟು, ಯಾಕೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಇಲ್ಲಿ ಫಾರ್ಮಲ್ಲಿ ಉಂಟು. ಇಲ್ಲಿ ಎಂತ ಗೊತ್ತುಂಟಾ, ವೀಕ್ ಮಧ್ಯದಲ್ಲಿ ಬರಬೇಕು ಗೈಸ್. ಯಾಕೆ ಗೊತ್ತು, ಸಂಡೇ ಎಲ್ಲ ಫುಲ್ಲು ರಶ್ ಇರ್ತದೆ ಇಲ್ಲಿ, ಸಂಡೇ ಹಾಗೂ ಸ್ಯಾಟರ್ಡೆ. ನಾವು ಇದು ಥರ್ಸ್ಡೇ ಬಂದದ್ದು, ಸೊ ಅಷ್ಟು ಜನ ಇಲ್ಲ, ಗೊತ್ತಾಯ್ತಲ್ವಾ. ಮತ್ತು ಸಂಡೇ ಸ್ಯಾಟರ್ಡೆ ಫುಲ್ಲು ರಶ್ ಇರ್ತದೆ ಅಲ್ಲ ಚಿನ್ನು. ಅದಕ್ಕೋಸ್ಕರ ಚಿನ್ನುಗೆ ಈಗ ಎಂತ ಆಗ್ತದೆ ಗೊತ್ತಿಲ್ಲ, ಈಗ ಮಮ್ಮಿ ಯಾವಾಗ ಐಸ್ ಕ್ರೀಮ್ ತೆಗೆದುಕೊಡ್ಲಿಲ್ಲ. ಹೌದು, ಅವಳಿಗೆ ಈಗ ಅದೇ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಅದು ಕೊಡುವ, ಕೂಲ್ ಕೊಡುವ ಅಲ್ಲ.
ಆಯ್ತು ಆಗ್ತಾರೆ. ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಬೇರೆ ಹೋಗಿ ಗೇಮ್ ಸ್ಟಾರ್ಟ್ ಆಗಿ ಬಂದದಲ್ಲ ಬಾಯಿ ಚೀಟಿ ಕಾಳಲ್ಲಿ ಮಾಡಿದಂತೆ ಹೌದು. ಅದು ತುಂಬ ಸಣ್ಣ ಥರ ಕಾಲಲ್ಲಿ ಮಾಡಿ ಕಬ್ಬಿನ ಜ್ಯೂಸ್ ಎಂತ ಬರುದಲ್ಲ ಕೋಲ್ಡ್ ಆದ್ರೆ ಒಮ್ಮೆ ಖುಷಿ ಆಗ್ತದೆ ಕೋಲ್ಡ್ ಕುಡಿಯುವಾಗ ಅಲ್ಲ. ಹೌದೌದು ಕೋಲ್ಡ್ ಕುಡಿಯುವಾಗ ಒಮ್ಮೆ ಖುಷಿ ಆಗ್ತದೆ. This is Mission Gun and that's Palav and here it's ಚೀಟಿಗೆ I don't know maybe gobi or paneer not sure. ಇಲ್ವಾ ಇಸಿಲ್ಲ ಅಲ್ಲ ಮಾರ್ಬೇಕು ನೀರು ತೆಗಿಬೇಕಿತ್ತು ಚಿನ್ನ. ನಾವು ವಿಡಿಯೋವನ್ನು ಎಂಟು ಮಾಡ್ತಿದ್ದೇವೆ. ಇನ್ನು ಮನೆಗೆ ಹೋದ ಮೇಲೆ ಮಾತಾಡಲಿಕ್ಕೆ ಹೊಟ್ಟೆ ಫುಲ್ ಆಯಿತು. ಹಾಗೆ ಇನ್ನು ಮನೆಗೆ ಹೋಗಿ ಇನ್ನು ನೈಟ್ ಊಟ ಮಾಡಬೇಕು ಒಂದು 9:30 ಗಂಟೆ ಮೇಲೆ. ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತೇವೆ. ತುಂಬ ಜಾಲಿ ಆಯಿತು. ಮತ್ತು ಫುಲ್ಲಲ್ಲಿ ಸುತ್ತಾಡಿ ಉಂಟಲ್ಲ ಸ್ವಲ್ಪ ಪರ್ಚೇಸಿಂಗ್ ಕೂಡ ಮಾಡಿದ್ದೇವೆ. ಸುತ್ತಾಡಿ ಕಾಲು ಕೂಡ ನೋವಾಗ್ತದೆ. ಸ್ವಲ್ಪ ಕೆಲವು ನಮಗೆ ಬೇಕಾದದ್ದು ನಾವೆಲ್ಲ ಥಿಂಗ್ಸ್ ತಗೊಂಡೆವು. ಹಾಗೆ ಜನ ಕೂಡ ತುಂಬ ಜನ ಅಂತೂ ಇಲ್ಲ ಇವತ್ತು. ಹಾಗೆ ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಪುಟ್ಟ ಬ್ಲಾಗನ್ನು ನಾವು ಇಲ್ಲಿ ಎಂಡ್ ಮಾಡ್ತೇವೆ. ವಿಡಿಯೋ ತಮ್ಮೆಲ್ಲರೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್.